ಹಾಯ್ ಗುಡ್ ಈವ್ನಿಂಗ್. ಇವತ್ತು ನಮ್ಮ ಹತ್ರ ಇರುವಂಥದ್ದು i20 CNG ಪ್ಲಸ್ ಪೆಟ್ರೋಲ್ನಲ್ಲಿ ರನ್ ಆಗುವಂತಹ ಮ್ಯಾಗ್ನಾ ಎಡಿಷನಲ್ಲಿರುವಂತಹ 2012 ಫಸ್ಟ್ ಓನರ್ ವೆಹಿಕಲ್. ಸೊ CNG ಇಲ್ಲಿ ಫಿಟ್ ಆಗಿದೆ. ಸೊ RCನಲ್ಲಿ ಕೂಡ CNG ಫಿಟ್ ಗಾಡಿ. ಸೊ ಈ ಗಾಡಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಕೆ ಬರೋಣ. ಸ್ಪೇಸ್ ಇಷ್ಟಿದೆ. ಸೊ ಮುಂದೆ ಈ ರೀತಿ ಇದೆ. ಸೊ ಇದರಲ್ಲಿ ಪಾಸಿಟಿವ್ ಅಂತ ವಿಷಯಕ್ಕೆ ಬರೋದಾದರೆ ಏರ್ ಶಿಫ್ಟಿಂಗ್ ಸೂಪರ್ ಬಟರ್ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಆ್ಯಂಡ್ ಕ್ಲಚ್ ಬ್ರೇಕು ಥ್ರಾಟಲ್ ರೆಸ್ಪಾನ್ಸ್ ಸೂಪರ್. ಹೋಂಡಾಯಲ್ಲಿ ಮಾತಾಡೋಂಗಿಲ್ಲ. ಸೊ ಅದು ರೆಸ್ಪಾನ್ಸ್ ಮಾತ್ರ ಸೂಪರ್ ಆಗಿದೆ. ಸೀಟ್ಸ್ ಇದು ನನಗೆ ಇದು ಆಫ್ಟರ್ ಮಾರ್ಕೆಟ್ ಸೀಟ್, ಇದು ಬಕೆಟ್ ಸೀಟ್ಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಂಪ್ನಿಯಿಂದ ಇಷ್ಟೊಂದು ಲೆವೆಲಿಗೆ ಬರೋಲ್ಲ. ನನಗೆ ಆ್ಯಕ್ಚುಲಿ ಸೀಟ್ ಸಖತ್ ಇಷ್ಟ ಆಯ್ತು. ಇದ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಿಂದೆನೂ ಚೆನ್ನಾಗಿದೆ, ಮುಂದೆ ಚೆನ್ನಾಗುತ್ತೆ. ಸೀಟ್ ಮಾತ್ರ ನನಗೆ XUV-ನಲ್ಲಿ ಕೂತಂಗೆ ಫೀಲ್ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಸೀಟ್ ಮಾತ್ರ ಸಖತ್ತಾಗಿದೆ. ಅದು ಆಫ್ಟರ್ ಮಾರ್ಕೆಟು ಆಮ್ರೆಸ್ಟ್ ಹಾಕಿದ್ದಾರೆ. ಸುಮ್ಮನೆ ಇರಲ್ಲ. ನನ್ನ ಪಾಸಿಟಿವ್ ಏನು ಅಂತ ಹೇಳಿದ್ರೆ ಸಸ್ಪೆನ್ಷನ್. ಸೊ ಪಾಸಿಟಿವು ನೆಗೆಟಿವು ಎರಡೂ ಒಂದೇ. ಯಾಕೆಂದರೆ ಸಾಫ್ಟ್ ಸಸ್ಪೆನ್ಷನ್ ಬರೋದ್ರಿಂದ ನಿಮಗೆ ಸಿಟಿಗೆ, ಹಳ್ಳಕ್ಕೆ, ಹೈವೇಗೆ ಎಲ್ಲ ಆ್ಯಂಗಲಿಂದನೂ ಕೂಡ ಸ್ವಲ್ಪ ಬೌನ್ಸಿ ಥರ ಫೀಲ್ ಆದ್ರೂ ಕೂಡ ಆ್ಯಕ್ಚುಲಿ ಸ್ಮೂತ್ ಡ್ರೈವ್ಗೆ ನಿಮಗೆ ಸಖತ್ತಾಗಿರುತ್ತೆ. ಹೋಂಡಾ ಅಂದಮೇಲೆ ಸಾಫ್ಟ್ ಡ್ರೈವಬಿಲಿಟಿಗೆ ಹೆಸರಾಗಿರೋಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೊ ದೊಡ್ಡವರು ಒಂದು 3 ಜನನೂ ಕೂಡ ಕೂತ್ಕೋಬಹುದು. ಇಲ್ಲ ಮೀಡಿಯಮ್ ಆಗಿರೋರು 3 ಜನ ಕೂತ್ಕೊಂಡ್ರೆ ಕಂಫರ್ಟಬಲ್ ಆಗಿರ್ತದೆ. ಇಲ್ಲ ಡುಮ್ ಇರೋರು ಇಬ್ಬರು ಕೂತ್ಕೋಬೋದು ಆರಾಮಾಗಿ. ಸೊ ಏನಾಗುತ್ತೆ, ಒಂದು 5 ಜನ ಸರಿಗಿರೋರು ಕೂತ್ಕೊಂಡ್ಬಿಟ್ರೆ ಸಸ್ಪೆನ್ಷನ್ ಫುಲ್ಲು ಕೆಳಗಡೆ ಅದಿಕ್ಕೊಂಡ್ಬಿಡ್ತದೆ. ಅವಾಗ ಏನಾಗುತ್ತೆ, ನೀವು ಒಳ್ಳೆಗೆ ಕೊಳ್ಳೋಕ್ಕೆಲ್ಲ ಎತ್ತಾಗ್ತಾಗ ಏನಾಗುತ್ತೆ, ಅದು ವೀಕ್ ಆಗುತ್ತೆ ಅಥವಾ ಏನಾದರೂ ಇಶ್ಯೂಸ್ ಆಗೋಂಥ ಚಾನ್ಸಸ್ಗಳಿರುತ್ತೆ. ಮತ್ತು ಅದೇನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಫುಲ್ಲು ರಿಪ್ಲೇಸ್ಮೆಂಟ್ ಮಾಡಬೇಕು. ಅದು ಫುಲ್ ಸೆಟ್ಟೆ, ಫುಲ್ ಬಾಲ್ ಜಾಯಿಂಟು ಮತ್ತು ಸಸ್ಪೆನ್ಷನ್, ಲೋಯರ್ ಆರ್ಮು, ಫುಲ್ ಕಿಟ್ಟೆ, ಪ್ರತಿಯೊಂದು ಬುಷು ಎಲ್ಲನೂ ಚೇಂಜ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಮೊದಲೇ ಇದ್ರದ್ದು ಕಾಸ್ಟು ಸ್ವಲ್ಪ ಜಾಸ್ತಿ ಸ್ಪೇರ್ಸ್ತು. ಈಗ ಇಲ್ಲಿ ನಿನ್ನೆ ನಾವು ಇದನ್ನು ಚೇಂಜ್ ಮಾಡಿಸ್ದೆ, ಡೋರ್ದು ಮಿಷಿನ್ ಒಳಗಡೆ ಗ್ಲಾಸ್ ಮಿಷಿನ್ ಬರುತ್ತೆ, ಅದು ಚೇಂಜ್ ಮಾಡಿಸಿದ್ದು. ಅದು ವೀಕ್ ಇತ್ತು, ಬರ್ತಾಯಿತ್ತು. ಬಟ್ ಒಂದೊಂದ್ಸಲ ಅದು ಅಪ್ಗ್ರೇಡ್ ಡೌನ್ಗ್ರೇಡ್ ಆಗ್ತಾರಲ್ಲ, ಗ್ಯಾರೇಜಲ್ಲೇ ಬಿಟ್ಟಿದೆ 2 ದಿವಸ. ಅದು ಭಯ ಬೇರೆ. ಇಲ್ಲಿ ತಂದುಬಿಟ್ಟು ಅರ್ಧ ಡೋರ್ ಓಪನ್ ಆಗಿರ್ತದೆ, ಯಾವನ ಏನಾರ ಮಾಡಿದ್ರೆ ಸುಮ್ಮನೆ ಆಗಬೇಕು. ಆಮೇಲೆ ಕಸ್ಟಮರ್ ಗಾಡಿ ಬೇರೆ ಇದೆ, ಆಮೇಲೆ ನನ್ನ ಹಾಕೊಂಡು ರುಬ್ಬಿಡ್ತಾರೆ. ಅದಕ್ಕೋಸ್ಕರ ಗ್ಯಾರೇಜಲ್ಲೇ ಬಿಟ್ಟು ಅದು ಫುಲ್ ರೆಡಿ ಆಗೋವರೆಗೂ ಕೂಡ ಗಾಡಿ ತಂದಿರಲಿಲ್ಲ. ಸೊ ಗಾಡಿ ತಂದಾಗಿದೆ ನಾನೇ ಓಡಿಸಿದ್ದೀನಿ. ಆಲ್ಮೋಸ್ಟು ಫುಲ್ ಟ್ಯಾಂಕಲ್ಲಿ ಅರ್ಧ ಟ್ಯಾಂಕು ನಾನೇ ಖಾಲಿ ಮಾಡಿದ್ದೀನಿ. CNG ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಗುಡ್. ಸೀರಿಯಸ್ಲಿ ಚೆನ್ನಾಗಿದೆ. ಬಟ್ ನೀವು ಪೆಟ್ರೋಲ್ ಡೀಸೆಲ್ ಗಾಡಿಗೆ ರೇಂಜಿಗೆ ನೀವು ಕಂಪೇರ್ ಮಾಡೋಕ್ಕಲ್ಲ. ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ನೀವು ಬಿಟ್ಬಿಡ್ಬೇಕಾಗತ್ತೆ, ಬಿಟ್ಕೊಂಡು ಕೊಡಬೇಕಾಗತ್ತೆ. ಅದರ್ವೈಸ್ ಸೂಪರ್ ಇದೆ. ಸೊ ನಿಮಗೆ ಕ್ರೂಸ್ ಮಾಡೋಕ್ಕೂ ಚೆನ್ನಾಗಿದೆ, ಸಿಟಿಗೂ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ CNG ಪರ್ಪಸ್ ನಿಮಗೆ ಮೈಲೇಜ್ಗೋಸ್ಕರ ಮತ್ತು ಪರಿಸರ ಮಾಲಿನ್ಯ ಸ್ವಲ್ಪ ಒಂದು ಲೆವೆಲ್ಗೆ ತಡೆಗಟ್ಟೋದಕ್ಕೋಸ್ಕರ 2 ಮೇಯ್ನ್ ಇದೆ. ಅದರಲ್ಲಿ ನಾನು ನಂಬೋದಿಲ್ಲ ಪರಿಸರ ಮಾಲಿನ್ಯ ತಪ್ಪಿಸ್ಬಹುದು ಅಂತ ನಂಬಲ್ಲ. ಬಟ್ ಒಂದು ನಂಬ್ತೀನಿ, ಮೈಲೇಜ್ ಅಂತೂ ಚೆನ್ನಾಗಿ ಕೊಡುತ್ತೆ ಇದು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈವನ್ 25+ ಕೊಡುತ್ತೆ ಇದು CNG. ನಾನೇ ಆಲ್ಮೋಸ್ಟು ಒಂದು 100 ಕಿಲೋಮೀಟ್ರ್ ಓಡಿಸ್ತೀನಿ. ನಾನು ಇನ್ನೂ 3 ಪಾಯಿಂಟ್ ಇತ್ತು, 2 ಪಾಯಿಂಟಿಗೆ ಬಂದಿದೆ. ಸೊ ಅಷ್ಟರ ಮಟ್ಟಿಗೆ ಇದು ಮೈಲೇಜ್ ಕೊಡುತ್ತೆ. ಸೊ ಇದು ಒಳ್ಳೆ ಪ್ರೈಸ್ ರೇಂಜಿಗೆ ಇದು ಕಸ್ಟಮರ್ಗೆ ಸಿಕ್ಕಿದ್ದು. ನನಗೆ ಅದು ಎಕ್ಸಾಕ್ಟ್ಲಿ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನು ಇಂಜಿನ್ ವೈಸ್ ವಿಷಯಕ್ಕೆ ಬರೋದಾದರೆ ಇದು ಪೆಟ್ರೋಲ್ ಪ್ಲಸ್ CNG. ಸೊ ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿದೆ, ಅದರಲ್ಲೇನಿಲ್ಲ. ಡ್ರೈವಿಂಗು ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂತಹ ಮೇಜರ್ ಇಶ್ಯೂಸ್ಗಳಿಲ್ಲ. ಸೊ ಇದಲ್ಲೇ ಕೂಡ ಎಲ್ಲ ಚೆಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿಗೆ ಬಂತು. ಸೊ ಕಸ್ಟಮರ್ ಏನು ಹೇಳಿದ್ರು, ನಮ್ಮ ಅವ್ರು ಇರೋದು ಮಂಗಳೂರಿನಲ್ಲಿ, KA01 ಮಾಡಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ NOC ಇನ್ನೂ ಬರೋದಿನ್ನು ಲೇಟ್ ಆಗುತ್ತೆ. ಹಾಗಾಗಿ ಇದನ್ನು ನಾನೇ ಇಟ್ಕೊಳ್ಳೋವಂಥ ಸಂದರ್ಭ ಬಂದುಬಿಟ್ಟಿದೆ. ಸೊ ಇಟ್ಕೊಂಡು ನಾನು ಹಂಗೇ ಇಡೋಕ್ಕೂ ಆಗಲ್ಲ, ಓಡಾಡಿಸಿರ್ಬೇಕು. ಯಾಕಂದ್ರೆ ನಮ್ಮನೆ ಸುತ್ತಮುತ್ತ ಇಲಿಗಳು ಕಾಟಗಳು ಜಾಸ್ತಿ ಇದೆ. ನವಿಲು ಕಾಟ ಇದೆ, ಅಳಿಲ್ ಕಾಟ ಇದೆ, ಮುಂಗುಸಿ ಕಾಟ ಇದೆ, ಹಾವಿನ ಕಾಟನೂ ಇದೆ, ಪಕ್ಷಿಗಳು ಕಾಟ ಇದೆ, ಕೋಳಿ ಕಾಟ ಇದೆ, ಬೆಕ್ಕು, ನಾಯಿ, ಎಲ್ಲನೂ ಪ್ರಾಣಿ ಪಕ್ಷಿಗಳು ಎಲ್ಲನೂ ನಮ್ಮ ಮನೆ ಸುತ್ತಮುತ್ತ ಓಡಾಡ್ಕೊಂಡು ಐತೆ. ಹಂಗಾಗಿ ಇದನ್ನು ಆಗಾಗ ತೆಗಿತಾ ಇರಬೇಕು. ಹಂಗಾಗಿ ನಂದು ಫಾರ್ಚುನರ್ ನಿಂತಿದ್ರು, XUV 500 ನಿಂತಿದ್ರು ಕೂಡ ಇದನ್ನು ತೆಗಿಲೇಬೇಕಂತ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದು ಕೂಡ ಕಸ್ಟಮರು ಕೂಡ ಹೇಳಿದ್ದಾರೆ, ಓಡಿಸ್ಕೊಂಡು ನೀವೇ ಇಟ್ಕೊಂಡ್ರಿ ಅಂತ. ಹಂಗಾಗಿ ಓಡಿಸ್ತಾ ಇದ್ದೀನಿ. ಬಟ್ ನನಗಂತೂ ಗುಡ್, ಇಷ್ಟ ಆಯಿತು. ಸೊ ಮೈಲೇಜ್ ಪರ್ಪಸ್ಗೋಸ್ಕರ ಗಾಡಿನ ಹುಡುಕ್ತಾ ಇದ್ದೀನಿ ಅನ್ನೋರಿಗೆ i10, i20 ರಿಡ್ಸಲ್ಲಿ, ಎರ್ಟಿಗಾ, ಪೆಟ್ರೋಲ್ ಪ್ಲಸ್ CNG ಈ ಥರ ಗಾಡಿಗಳು ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೈಂಟೆನೆನ್ಸ್ ವಿಷಯ, ತುಂಬ ಜನ ಮೈಂಟೆನೆನ್ಸ್ ಬಗ್ಗೆನೂ ಕೇಳ್ತೀರಿ. ಯಾಕಂದರೆ CNG ಪ್ಲಸ್ ಪೆಟ್ರೋಲ್ ಇರೋದ್ರಿಂದ ಮೈಂಟೆನೆನ್ಸ್ಗಳೇನೋ ಇಶ್ಯೂಸ್ಗಳು ಆಗುತ್ತೆ ಅಂತ. ಪ್ರಾಪರಾಗಿ ಮೈಂಟೆನೆನ್ಸ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಪ್ರಾಪರಾಗಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡು ಅದನ್ನ RCನಲ್ಲಿ ಅಪ್ಡೇಟ್ ಮಾಡಬೇಕು. ಅಥವಾ ಕಂಪ್ನಿ ಫಿಟೆಡ್ ಆಗಿದ್ರೆ ಇನ್ನೂ ಒಳ್ಳೆಯದು, ಸೂಪರ್. ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಸೊ ಮೈಂಟೆನೆನ್ಸ್ ನನಗೇನು ಆ ಥರ ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಸೊ ನೀವು ಹಾಕ್ಸ್ಬೇಕಾದ್ರೆ ನೀಟಾಗಿ ಲೀಕೇಜ್ ಎಲ್ಲ ಇಲ್ದಂಗೆ ಒಳ್ಳೆ ಕಂಪ್ನಿ ಸ್ಟ್ಯಾಂಡರ್ಡ್ದು CNG ಹಾಕ್ಸ್ಕೊಂಡ್ರೆ ಆ್ಯಕ್ಚುಲಿ ಬೆನಿಫಿಟ್ಸ್ ಇರುತ್ತೆ. ಇಲ್ಲ ಕಂಪ್ನಿ ಫಿಟೆಡ್ ಆಗಿದ್ರೆ ಇದು ಇನ್ನೂ ಕೂಡ
ನಿಮಗೆ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಓವರಾಲ್ ಇದ್ರ ಬಗ್ಗೆ ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ಸೊ ಇದು CNG ನನಗೆ ಆ್ಯಕ್ಚುಲಿ ನನ್ನ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ. ನನಗೆ ಡೀಸೆಲ್ ಗಾಡಿಗಳು ನನಗೆ ಇಷ್ಟ ಆಗೋದು, ಪೆಟ್ರೋಲ್ ಗಾಡಿಗಳು ಇಷ್ಟ ಆಗುತ್ತೆ. ನನಗೆ CNG ನಂಗೆ ಪರ್ಸ್ನಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಇವ್ಯಾವು ಕೂಡ ಪರ್ಫಾರ್ಮೆನ್ಸು ಸುಮ್ಮನೆ ಇರಲ್ಲ, ಇವ್ಯಾವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲ. ಸೊ ಯಾರಾದರೂ ಪರ್ಫಾರ್ಮೆನ್ಸ್ಗೋಸ್ಕರ ತಗೊಳ್ತೀನಿ CNGನೇ ಅಂದರೆ ನಾನು ರೆಕಮೆಂಡ್ ಮಾಡಲ್ಲ ಅದು. ಯಾಕಂದರೆ ಇದು ಲೀನಿಯರ್ ಪರ್ಫಾರ್ಮೆನ್ಸ್ ನಿಮಗಿದು. ಸೊ ಹಂಗಾಗಿ ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ಇದು, ಬಟ್ ಮೈಲೇಜ್, ಲೋ ಮೇಂಟೆನೆನ್ಸ್ ಮತ್ತು ಡ್ಯೂರೇಬಿಲಿಟಿ, ರಿಲಯಬಿಲಿಟಿ ಎಲ್ಲ ಆ್ಯಂಗಲಿಂದನೂ ಕೂಡ ಒಳ್ಳೆ ಮಾರ್ಕ್ಸ್ ಅಂತೂ ಖಂಡಿತ ಕೊಡ್ತೀನಿ. ಬಟ್ ನಿಮ್ಮದು ಪರ್ಪಸ್ ಒಯ ಅಂತ ಓಡಿಸ್ತೀನಿ, ಸಿಟಿಲೆಲ್ಲ ಹಂಗೆ ಹೆಂಗೆ ಅಂತ ಓಡಿಸ್ತೀನಿ ಅಂದರೆ ಖಂಡಿತ ಈ ಗಾಡಿ ನಿಮ್ಮದೆಲ್ಲ. ಗಾಡಿ ಆ್ಯಕ್ಚುಲಿನೂ ಡ್ಯಾಮೇಜಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಯಾರಾದ್ರೂ ಕೂಡ CNG ವೆಹಿಕಲ್ ಬೇಕಿತ್ತು, ಇಲ್ಲ ಪೆಟ್ರೋಲ್ ವೆಹಿಕಲ್ ಬೇಕಿತ್ತು, ಡೀಸೆಲ್ ವೆಹಿಕಲ್ ಬೇಕಿತ್ತು, ಅದರ್ ಸ್ಟೇಟ್ ವೆಹಿಕಲ್ ಅಥವಾ ಕರ್ನಾಟಕದ ವೆಹಿಕಲ್ ನಿಮ್ಗೆ ಬೇಕಿತ್ತು, ಪ್ರಾಪರ್ ಇನ್ಸ್ಪೆಕ್ಷನ್ಸ್ ಮಾಡಿಸ್ಬೇಕು, ಪ್ರಾಪರಾಗೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಗಾಡಿನ ಬೈ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ